ಬಸವಣ್ಣ, ಜಗದೋದ್ಧಾರಕ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಜಂಗಮ ರೂಪನೇ ಬಸವಣ್ಣ, ಜಗದೋದ್ಧಾರಕ ಬಸವಣ್ಣ. ಜಯ ಗುರು ಬಸವಣ್ಣ, ಜಯತು ಜಗದ್ಗುರು ಬಸವಣ್ಣ. ಬಸವ ಓಂ ಗುರು ಬಸವ ರಕ್ಷಿಸು ಜಯ ಶ್ರೀ ಗುರು ಬಸವ. ಮಾದರಸ ಪುತ್ರ ಗುರು ಬಸವ, ಮಾದಾಂಬಿಕ ಸುತ ಗುರು ಬಸವ, ಬಾಗೇವಾಡಿಯ ಗುರು ಬಸವ, ಭಾಗ್ಯ ವಿಧಾತ ಗುರು ಬಸವ. ಗುರು ಬಸವ ಓಂ ಗುರು ಬಸವ.
ವಿದಾತ ಗುರು ಬಸವ ಇಷ್ಟಲಿಂಗಧಾರಕ ಗುರು ಬಸವ ಗುರು ಬಸವ ಓಂ ಗುರು ಬಸವ ರಕ್ಷಿಸು ಜಯ ಶ್ರೀ ಗುರು ಬಸವ ಲಿಂಗಾಂಗ ಯೋಗಿ ಗುರು ಬಸವ ಇಷ್ಟ ಪ್ರದಾಯಕ ಗುರು ಬಸವ ಸಂಸಾರ ಯೋಗಿ ಗುರು ಬಸವ ಪರಮ ವಿರಕ್ತ ಗುರು ಬಸವ ಗುರು ಬಸವ ಓಂ ಗುರು ಬಸವ ರಕ್ಷಿಸು ಜಯ ಶ್ರೀ ಗುರು ಬಸವ ಮಂತ್ರ ಪುರುಷ ಗುರು ಬಸವ ಮಂತ್ರ ಸ್ವರೂಪ ಗುರು ಬಸವ ಗಾನ ವಿಶಾರದ ಗುರು ಬಸವ ತತ್ವಜ್ಞಾನಿ ಗುರು ಬಸವ ಗುರು ಬಸವ ಓಂ ಗುರು ಬಸವ ರಕ್ಷಿಸು ಜಯ ಶ್ರೀ ಗುರು ಬಸವ ಸೇಶ್ವರವಾದಿ ಗುರು ಬಸವ ಸರ್ವಾಂಗಲಿಂಗಿ ಗುರು ಬಸವ ಭಕ್ತಿ ಯೋಗಿ ಗುರು ಬಸವ ಜ್ಞಾನ ಯೋಗಿ ಗುರು ಬಸವ ಗುರು ಬಸವ ಓಂ ಗುರು ಬಸವ ರಕ್ಷಿಸು ಜಯ ಶ್ರೀ ಗುರು ಬಸವ ರಾಜಯೋಗಿ ಗುರು ಬಸವ ಕುಂಡಲಿನಿ ಯೋಗಿ ಗುರು ಬಸವ ಷಟ್ಚಕ್ರ ಭೇದಕ ಗುರು ಬಸವ ಸಹಸ್ರಾರ ಸಾಧಕ ಗುರು ಬಸವ ಗುರು ಬಸವ ಓಂ ಗುರು ಬಸವ ರಕ್ಷಿಸು ಜಯ ಶ್ರೀ ಗುರು ಬಸವ ಕಾಯಕ ಯೋಗಿ ಗುರು ಬಸವ ಶಿವಯೋಗದಾತ ಗುರು ಬಸವ ಸಗುಣ ಸಾಕ್ಷಾತ್ಕಾರಿ ಗುರು ಬಸವ ನಿರ್ಗುಣ ಸಾಕ್ಷಾತ್ಕಾರಿ ಗುರು ಬಸವ ಗುರು ಬಸವ ಓಂ ಗುರು ಬಸವ ರಕ್ಷಿಸು ಜಯ ಶ್ರೀ ಗುರು ಬಸವ ಪರಿಪೂರ್ಣ ಸಾಕ್ಷಾತ್ಕಾರಿ ಗುರು ಬಸವ ಪವಾಡ ಪುರುಷ ಗುರು ಬಸವ ಪರುಷ ಹಸ್ತ ಗುರು ಬಸವ ಪರುಷ
महाराज की अरे भाई तो बिचा दे भाई भाई थोड़ा बिचा दो बड़े भाई अच्छा लोगो तुम आगे बड़े भाई तुम आगे तुम आगे बड़े भाई ए क्यों भाई हाँ मारा तर
ज्वाइन होते जा रहे हो लोग रैली आती कैमरा लगाते हैं
ಬಿದಿರಮ್ಮ ತಾಯಿ ಕೇಳೆ ನೀನಾರಿಗಲ್ಲದವಳೆ ಬಿದಿರಮ್ಮ ತಾಯಿ ಕೇಳೆ ಬಿದಿರಮ್ಮ ತಾಯಿ ಕೇಳೆ ನೀನಾರಿಗಲ್ಲದವಳೆ ಬಿದಿರಮ್ಮ ತಾಯಿ ಕೇಳೆ ಹುಟ್ಟುತ್ತ ಹುಲ್ಲುವಾದೆ ಬೆಳೆಯುತ್ತ ಬಿದಿರುವಾದೆ ಹುಟ್ಟುತ್ತ ಹುಲ್ಲುವಾದೆ ಬೆಳೆಯುತ್ತ ಬಿದಿರಾದೆ ಬೆಟ್ಟಾದ ಕೆಳಗೆ ಇದ್ದೆ ಬೆಟ್ಟದ ಕೆಳಗೆ ಇದ್ದೆ ಅದರುತ್ತ ಬೆಳೆದಿದ್ದೆ ರಂಗನಿಗೆ ಕೊಳಲು ಆದೆ ಕಂದನಿಗೆ ತೊಟ್ಟಿಲಾದೆ ರಂಗನಿಗೆ ಕೊಳಲಾದೆ ಕಂದನಿಗೆ ತೊಟ್ಟಿಲಾದೆ ಆಡುವ ಮಕ್ಕಳಿಗೆ ಆಡುವ ಮಕ್ಕಳಿಗೆ ಓಡುವ ಕುದುರೆಯಾದೆ ಬಿದಿರಮ್ಮ ತಾಯಿ ಕೇಳೆ ನೀನಾರಿಗಲ್ಲದವಳೆ ಬಿದಿರಮ್ಮ ತಾಯಿ ಕೇಳೆ ಮದುವೆಯ ಹಂದರಕ್ಕೆ ಚಪ್ಪರದ ಕಂಬವಾದೆ ಮದುವೆಯ ಹಂದರಕ್ಕೆ ಚಪ್ಪರದ ಕಂಬವಾದೆ ಮೈದುಂಬುವ ಕುಣಿತಕ್ಕೆ ಮೈದುಂಬುವ ಕುಣಿತಕ್ಕೆ ನಂದಿಯ ಕೋಲು ಆದೆ ಧಾನ್ಯಗಳ ಕೇರುವಂತ ಮುತ್ತಿನ ಮರವು ಆದೆ ಧಾನ್ಯಗಳ ಕೇರುವಂತ ಮುತ್ತಿನ ಮರವಾದೆ ಕಾಳುಗಳ ಕೂಡಿಗಿಡಲು ಕಾಳುಗಳ ಕೂಡಿಡಲು ಕಟ್ಟಿದ ಕಣಜವಾದೆ ಬಿದಿರಮ್ಮ ತಾಯಿ ಕೇಳೆ ನೀನಾರಿಗಲ್ಲದವಳೆ ಬಿದಿರಮ್ಮ ತಾಯಿ ಕೇಳೆ
ಸಂಘದ ವತಿಯಿಂದ ಶ್ರೀ ಶಿವಶರಣ ಮೇದಾರ ಕೇತೇಶ್ವರ ಗುರುಗಳ 895ನೆಯ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ತಮ್ಮೆಲ್ಲರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತ ಸುಸ್ವಾಗತ. ಮಕ್ಕಳು ಮಧ್ಯದಲ್ಲಿ ಓಡಾಡ್ತಾ ಇದ್ದಾರೆ, ಗದ್ದಲ ಮಾಡ್ತಾ ಇದ್ದಾರೆ. ಪೇರೆಂಟ್ಸ್ ಅವರನ್ನ ನಿಮ್ಮ ಹತ್ರ ಹಾಗೆ ಸರ್ ಕೇಳಿದಾಗ ಆಲ್ಮೋಸ್ಟ್ ಎಲ್ಲ ಮಹಿಳೆಯರು ಪ್ರಸಾದ ಸ್ವೀಕರಿಸಿರಿ ಅಂತ ಅನ್ಕೋತೀವಿ. ಇನ್ನು ಯಾರಾದ್ರೂ ಉಳಿದಿದ್ರೆ ಪ್ರಸಾದನ ಸ್ವೀಕರಿಸಿ ಬಂದು ಕೂತ್ಕೋಬಹುದು. ಮೇದರ ಕೇತೇಶ್ವರ ಗುರುಗಳು ಪ್ರಸಾದಕ್ಕೆ ಬಹಳ ಮಹತ್ವವನ್ನು ಕೊಡ್ತಿದ್ರು ಅಂತ ಶಿವಸ್ವಾಮಿಯವರು ಆಗಲೇ ಹೇಳ್ತಾ ಇದ್ರು. ನೀಡು ಶಿವ ನೀಡದಿರೋ ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನೀಡೋ ಶಿವ ನೀಡದಿರೋ ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ ನೀನಿತ್ತ ಕಾಯ ನೀನಿತ್ತ ಕಾಯ ನಿನ ಕೈಲಿ ಮಾಯ ಆಗೋದು ಹೋಗೋದು ನಾ ಕಾಣಿನಿ ನೀಡೋ ಶಿವ ನೀಡದಿರೋ ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ಮಾಣಿಕ್ಯ ಕೊಟ್ಟರು ಮರದರಿಗೆ ಇಟ್ಟರು ನಾನಂತೆ ನೀನೆನ್ನಲಾರೆ ಮಾಣಿಕ್ಯ ಕೊಟ್ಟರು ಮರದರಿಗೆ ಇಟ್ಟರು ನಾನಂತೂ ನೀನೆನ್ನಲಾರೆ ಸಾರಂಗ ಮನಕ್ಕೆ ಸಾರಂಗ ಮನಕ್ಕೆ ನೂರಾರು ಬಯಕೆ ಉಣ್ಣಿಟ್ಟು ನೋಡಿಸೋ ನೀಡೋ ಶಿವ ನೀಡದಿರೋ ಶಿವ ನೀಡೋ ಶಿವ ನೀಡದಿರೋ ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ ಧನ್ಯವಾದಗಳು. ತೃಪ್ತಿ ಐಹೊಳೆ ಮತ್ತು ತಂಡದವರಿಗೆ ಧನ್ಯವಾದಗಳು. ಈಗ ಎಲ್ಲ ಶರಣೆಯವರಿಗೆಲ್ಲ ಶರಣಾರ್ಥಿಗಳು. ಓಂ ಶ್ರೀ ಬಸವಲಿಂಗಾಯ ನಮಃ. ಇಂದಿನ ಮೇದಾರ ಕೇತೇಶ್ವರ ಸೇವಾ ಸಮಾಜ ಸಂಘ ಕಲಬುರಗಿ ಹಾಗೂ ಕಲಬುರಗಿ ಸಮಸ್ತ ಮೇದಾರ ಸಮಾಜದ ವತಿಯಿಂದ ಶ್ರೀ ಶರಣ ಮೇದಾರ ಕೇತೇಶ್ವರ ಗುರುಗಳ 895ನೇ ಜಯಂತ್ಯೋತ್ಸವದ ಅಂಗವಾಗಿ ನಮ್ಮ ಕಾರ್ಯಕ್ರಮ ನಡೀತಾ ಇದೆ. ಬಸವಣ್ಣ ಎನ್ನ ಬುದ್ಧಿಗೆ ಗುರುಲಿಂಗವಾದಂಥ ಬಸವಣ್ಣ, ಎನ್ನ ಅಹಂಕಾರಕ್ಕೆ ಶಿವಲಿಂಗವಾದಂಥ ಬಸವಣ್ಣ, ಎನ್ನ ಮನಕ್ಕೆ ಜಂಗಮಲಿಂಗವಾದಂಥ ಬಸವಣ್ಣ, ಎನ್ನ ಗಾನಕ್ಕೆ ಪ್ರಸಾದಲಿಂಗವಾದಂಥ ಬಸವಣ್ಣ, ಎನ್ನ ಭಾವಕ್ಕೆ ಮಹಾಲಿಂಗವಾದಂಥ ಬಸವಣ್ಣ, ಎನ್ನ ಸ್ಥೂಲ ತರುವಿಗೆ ಇಷ್ಟಲಿಂಗವಾದಂಥ ಬಸವಣ್ಣ, ಎನ್ನ ಸೂಕ್ಷ್ಮ ತರುವಿಗೆ ಭಾವಲಿಂಗವಾದಂಥ ಬಸವಣ್ಣ, ಇಂಥರಿದನಾಗಿ ಗೌರೇಶ್ವರ ಲಿಂಗದಲ್ಲಿ ಸುಖಿಯಾದನು. ಈ ನಮ್ಮ ಕುಲಗುರುಗಳ ಅಂಕಿತ ನಾಮ ಗೌರೇಶ್ವರ. ನಮ್ಮ ಗುರುಗಳು ಏನ್ ಹೇಳಿದ್ರೆ, ಆಗಿನ 12ನೇ ಶತಮಾನದ ಬಸವಣ್ಣನವರ ಇಲ್ಲದೆ ನನ್ನ ಜೀವನವೇ ಇಲ್ಲ, ನನ್ನ ಜೀವನವೇನಿದ್ದರೂ ಕೂಡ ಬಸವಣ್ಣನವರ ಪರವಾಗಿ ಕಾಯಕದ ಪರವಾಗಿ ಅಂತಕ್ಕಂಥ ಮಾತನ್ನು ಈ ವಚನ ಹೇಳಿದ್ದಾರೆ. ಅದೇ ರೀತಿಯಾಗಿ ಈ ನಮ್ಮ ಜಯಂತ್ಯೋತ್ಸವಕ್ಕೆ ನಮ್ಮ ಒಂದೇ ಒಂದು ಫೋನ್ ಕರೆ ಮುಖಾಂತರ ನಮ್ಮ ಗುರುಗಳಲ್ಲಿ ವಿನಂತಿ ಮಾಡಿದಾಗ ಅವರು ಒಂದು ಮಾತು ಹೇಳಿದರು, ಅಣ್ಣಾರೇ ನೀವು ಯಾವಾಗಲೂ ಕರಿ, ನಾನು ಬರ್ತೀನಿ,
ನಿಮ್ಮ ಜೊತೆಗಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿದಂಥ ಶರಣರು ನಮ್ಮ ಈಗಿನ ಕುಲಗುರುಗಳಾದಂಥ ಇಮ್ಮಡಿ ಬಸವಪ್ರಭು ಮೇದಾರ ಕೇತೇಶ್ವರ ಮಹಾಸ್ವಾಮಿಗಳು, ಅಖಿಲ ಕರ್ನಾಟಕ ಶ್ರೀ ಗುರು ಮೇದಾರ ಪೀಠ ಕೇತೇಶ್ವರ ಮಹಾಮಠ ಚಿತ್ರದುರ್ಗ ಇವರು ನಮ್ಮ ಸಭೆಗೆ ಆಗಮಿಸಿದ್ದಾರೆ. ಇಲ್ಲಿ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ ಅಂದರೆ, ನಾವೆಲ್ಲರೂ ಎಷ್ಟೇ ದುಡ್ಡು ಖರ್ಚು ಮಾಡಿ ಯಾವ್ಯಾವ ದೇವ್ರ ಗುಡಿಗೋ ಎಲ್ಲೆಲ್ಲೋ ಮಠ ಮಾನ್ಯಗಳಿಗೆ ಹೋಗಿ ದೇವರ ಆಶೀರ್ವಾದ ಪಡ್ತಿದ್ದೀವಿ. ಆದರೆ ಇದು ನಿಮ್ಮೆಲ್ಲರ ಸಂತೋಷ ವಿಷಯ. ಕೇತೇಶ್ವರ ರೂಪದಲ್ಲಿ ನಮ್ಮ ಮಹಾಸ್ವಾಮಿಗಳು ನಮ್ಮನ್ನು ಆಶೀರ್ವಾದಕ್ಕೆ ಬಂದಿದ್ದಾರೆ, ಶರಣನಗರಕ್ಕೆ ಬಂದಿದ್ದಾರೆ. ಅವರಿಗೆ ನನ್ನ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸಮಸ್ತ ವೇದ ಕುಲ ಬಾಂಧವರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅವರ ಚೆನ್ನಾಗಿ ಮತ್ತೊಂದು ಸಾರಿ ನಮಸ್ಕರಿಸುತ್ತಾ ಅವರಿಗೆ ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ ಸೂರ್ಯವಂಶಿ ಕೂಡ ನನ್ನ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಧರಿಸಿದಾಗ ಅವರಿಗೆ ಕೂಡ ನಮ್ಮ ಪರವಾಗಿ ನಮ್ಮ ಸಮಸ್ತ ವೇದ ಬಂಧುಗಳ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇದೇ ರೀತಿಯಾಗಿ ನಮ್ಮ ನೆರೆಯ ಜಿಲ್ಲೆಯಾದಂಥ ಬೀದರ್ ಜಿಲ್ಲಾಧ್ಯಕ್ಷ ಶ್ರೀ ರಾಜ್ಕುಮಾರ್ ನಾಗೇಶ್ವರ ಅವರು ಕೂಡ ನಮ್ಮ ಪರವಾಗಿ ನಮ್ಮ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಡಾಕ್ಟರ್ ಸಂಜೀವ್ ಕುಮಾರ್ ತಮಗೆಲ್ಲರೂ ಚಿರಪರಿಚಿರಬಹುದು. ನಮ್ಮ ಕಲ್ಯಾಣ ಕರ್ನಾಟಕದ ಕಣ್ಮಣಿ, ಕರ್ನಾಟಕ ರಾಜ್ಯ BSPಯ ಪ್ರಧಾನ ಕಾರ್ಯದರ್ಶಿ ಪಡೆದಂತ ನಮ್ಮವರೇ ಆದಂತ ಶ್ರೀ ಸಂಜೀವ್ ಕುಮಾರ್ ಕೂಡ ನನ್ನ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಸತತ ಬಿಡುವಿಲ್ಲದೆ ಕೆಲಸ ಮಾಡತಕ್ಕಂಥ ವಿಜಯಕುಮಾರ್ ಸುಲೇಪೇಟ್ ಇವರಿಗೆ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ನೆರೆಯ ರಾಜ್ಯವಾದ ಮಹಾರಾಷ್ಟ್ರದ ಲಾತೂರದಿಂದ ನಮ್ಮ ಅತಿಥಿಯಾಗಿ ಆಗಮಿಸಿದಂಥ ರಾಮ್ ಕೋಮಡೆ ಅವರಿಗೆ ಕೂಡ ಸ್ವಾಗತ ಸುಸ್ವಾಗತ. ಇದೇ ರೀತಿಯಾಗಿ ಬೀದರ್ ಜಿಲ್ಲೆ ಹುಮನಾಬಾದ್ ತಾಲೂಕಿನಿಂದ ನಮ್ಮ ಅತಿಥಿಯಾಗಿ ಆಗಮಿಸಿದಂಥ ಅನಿಲ್ ಸೂರ್ಯವಂಶಿಗೂ ಕೂಡ ಸ್ವಾಗತ. ಅದೇ ರೀತಿಯಾಗಿ ಚಿತ್ತಾಪುರ ಇವರಿಗೆ ಕೂಡ ಸ್ವಾಗತವನ್ನು ಕೋರುತ್ತೇನೆ. ತಮ್ಮೆಲ್ಲರ ಪರವಾಗಿ ಈ ವೇದಿಕೆ ಹಿಂಭಾಗದಲ್ಲಿ ಮತ್ತು ವೇದಿಕೆ ಮುಂಭಾಗದಲ್ಲಿ ಕುಳಿತಂತ ಸಮಸ್ತ ವೇದ ಸಮಾಜ ಕಲಬುರಗಿಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮುದ್ದು ಮಕ್ಕಳೇ, ಶರಣಿಯರೇ, ತಮಗೆಲ್ಲಗೂ ಈ ವೇದಿಕೆ ಪ್ರಕಾರ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಈ ಒಂದು ಸಭೆಗೆ ಮೀಡಿಯಾದ ಸಚಿವರು ಯಾರು ಬಂದಿದ್ರು ಕೂಡ, ಮೀಡಿಯಾ ಮಿತ್ರರು ಯಾರು ಬಂದಿದ್ರು ಅವರಿಗೆ ಕೂಡ ಸ್ವಾಗತ. ಧನ್ಯವಾದಗಳು. ಮಾನವನೊಬ್ಬನ ಮನಪೆಟ್ಟಿಗೆಯಲ್ಲಿ ಯಾರಿಗೂ ಸೇರದ ಕನಸುಗಳು, ಮಾನವನೊಬ್ಬನ ಮನಪೆಟ್ಟಿಗೆಯಲ್ಲಿ ಯಾರಿಗೂ ಸೇರದ ಕನಸುಗಳು, ಮುತ್ತು ರಕ್ತಗಳ ಮೂಸಿ ನೋಡದ ಕೇತೇಶ್ವರನ ಕಣ್ಣುಗಳೇ, ಕೇತೇಶ್ವರನ ಕಣ್ಣುಗಳೇ. ಮಾನವನೊಬ್ಬನ ಮನಪೆಟ್ಟಿಗೆಯಲ್ಲಿ ಯಾರಿಗೂ ಸೇರದ ಕನಸುಗಳು, ಮಾನವನೊಬ್ಬನ ಮನಪೆಟ್ಟಿಗೆಯಲ್ಲಿ ಯಾರಿಗೂ ಸೇರದ ಕನಸುಗಳು, ಮುತ್ತು ರಕ್ತಗಳ ಮೂಸಿ ನೋಡದ ಕೇತೇಶ್ವರನ ಕಣ್ಣುಗಳೇ, ಕೇತೇಶ್ವರನ ಕಣ್ಣುಗಳೇ.
ಶಿವಶರಣ ಮೇದಾರ ಕೇತೇಶ್ವರ ಗುರುಗಳ 895ನೇ ಜಯಂತಿಯೋತ್ಸವ ಅತಿ ವಿಜೃಂಭಣೆಯಿಂದ ಆಚರಿಸಿದಂತ ನಿಮ್ಮೆಲ್ಲರಿಗೂ ನಾನು ಟ್ರಸ್ಟಿನ ಪರವಾಗಿ ಚಿತ್ರದುರ್ಗದ ನಾನು ನಿಮಗೆ ನಮಸ್ಕರಿಸುತ್ತೇನೆ. ಇದೊಂದು ಐತಿಹಾಸಿಕ ಕಾರ್ಯಕ್ರಮ ರೂಪರೇಷೆ ಮಾಡಿದ್ದೀರಿ. ಈ ಕಾರ್ಯಕ್ರಮದ ಭವ್ಯ ವೇದಿಕೆ, ಈ ಭವ್ಯ ನಮ್ಮ ಶರಣರ ಸ್ಟ್ಯಾಚ್ಯೂ ಮತ್ತು ಫೋಟೋಗಳಿಗೆ ಗೌರವ ಸಲ್ಲಿಸುತ್ತಾ ಎನ್ನ ಶರಣರನ್ನ ಎನ್ನ ಮನದಲ್ಲಿ ನೆನೆಯುತ್ತಾ ಇವತ್ತಿನ ಈ ಭವ್ಯ ವೇದಿಕೆಯ ಕೇಂದ್ರ ಬಿಂದುಗಳಾದಂತ ನಮ್ಮ ನಿಮ್ಮೆಲ್ಲರ ಕುಲಗುರುಗಳು, ಗುರುಪೀಠದ ಒಡೆಯರು ಆದಂತ ಶ್ರೀ ಇಮ್ಮಡಿ ಬಸವ ಮೇದಾರ ಕೇತೇಶ್ವರ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತ, ಅದೇ ರೀತಿ ವೇದಿಕೆಯ ಮೇಲೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷರವರೇ, ಟ್ರಸ್ಟಿನ ಇನ್ನೋರ್ವ ಸದಸ್ಯರು ಆದಂತ ನಮ್ಮ ಬಸವರಾಜ್ ಯರಗೋಳಿ ಅವರೇ, ಹಾಗೂ ಈ ಭಾಗದ ಕಾರ್ಪೊರೇಷನ್ ಸದಸ್ಯರಾದಂತ ದಿಗಂಬರ್ ನಾಡಗೌಡ ಅವರೇ, ಗೌರವ ಈ ಭಾಗದ ಟ್ರಸ್ಟಿನ ಗೌರವ ಅಧ್ಯಕ್ಷರಾದಂತ ಸುಭಾಷ್ ಸಾಳುಂಕೆ ಅವರೇ, ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳೇ, ಹಾಗೂ ವೇದಿಕೆ ಮುಂಭಾಗದಲ್ಲಿ ಇನ್ನ ಅರ್ಧ ಗಂಟೆ ಒಳಗ ತಮ್ಮನ್ನೆಲ್ಲ ನೋಡಲು MLA ಅವರು ಬರಲಿದ್ದಾರೆ. ಆ ಒಂದು ಕಾರಣಕ್ಕಾಗಿ ಏನಪ್ಪಾ ನಾನು ಬಂದಿದ್ದೀನಿ ಯಾರು ಇಲ್ಲ ಅಂತ ಕೆಲವೊಂದು ಟೈಮ್ ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಾ ಇದಾರೆ. ನಾವು 4 ಗಂಟೆಗೆ ಬಂದ್ರೆ ಅವರು ಇರ್ತಾರ ಇಲ್ಲ ಮೇದಾರ್ ಜನಾಂಗ ಅಂತಕ್ಕಂಥದ್ದು. ನಾವು ವ್ಯಕ್ತಿ ತುಂಬಾ ಪ್ರಮುಖವಾಗತ್ತೆ. ನಾವ್ ಎಷ್ಟು ಜನ ಇದ್ದೀವಿ ಒಗ್ಗಟ್ಟಂತ ತೋರಿಸೋದು. ರಾಘವೇಂದ್ರ ಚೌಧರಿ ಅವರು ಬರಬೇಕಾಗಿ ವಿನಂತಿ ಹೇಳ್ತಾರೆ ಅಂತ. ಪರಮ ಪೂಜ್ಯರಿಂದ ಆಶೀರ್ವಾದ ಪಡಿಬೇಕಂತ ಕೇಳ್ಕೊತಾ ಇದ್ದೀವಿ. ಯುವಕರು ದಯವಿಟ್ಟು ಬೇಗನೆ ಬರಬೇಕು. ಮಾಡಿದಿರಿ ಅದನ್ನ ಎಲ್ಲ ನೋಡ್ಲಿಕ್ಕಾಗಿ ಇಡೀ ಗುಲ್ಬರ್ಗ ಜನನೇ ಸಂತೋಷ ಪಡ್ತಾ ಇದ್ರು. ಏನು ಇವರು ಮೇದಾರ್ ಜನ ಕೇವಲ 160 ಮನೆ ಇದಾವೆ, 200 ಮನೆ ಇದಾವೆ, ಆದ್ರೆ ಇಷ್ಟು ಒಗ್ಗಟ್ಟಿದೆ. ಇವರೆಲ್ಲ ಒಂದೇ ರೀತಿಯ ಅಣ್ಣ ತಮ್ಮಂದಿರ, ಒಂದೇ ತಾಯಿಯ ಮಕ್ಕಳ, ಇವರು ಎಲ್ಲರೂ ಸಾತವೆಯ ಮಕ್ಕಳು. ಜೋರಾದ ಚಪ್ಪಾಳೆ. ಇದು ಕೇತಯ್ಯನ ಐಕ್ಯ ಮಂಟಪದ ಕಲ್ಯಾಣ ಕರ್ನಾಟಕ ಕಲ್ಯಾಣಕ್ಕೆ ಅಂತ ಈ ಎಲ್ಲ ಯಜಮಾನರು ನಮ್ಮ ಯುವಕರು ಬೆಳಿಬೇಕು, ನಮ್ಮ ಯುವಕರು ಬೆಳಿಬೇಕು, ಮುಂದೆ ಕೆಲಸ ಮಾಡ್ಬೇಕು ಅಂತೇಳಿ 3 ತಿಂಗಳಿಂದ ಇವರು ಶ್ರಮ ವಹಿಸಿ ಮನೆ ಮನೆಗೆ ತೆರಳಿ ಎಲ್ಲರಿಗೂ ಕಾಡನ್ನು ಹಂಚಿ ಇವತ್ತು ಎಲ್ಲರೂ ತಮಗೆಲ್ಲವನ್ನ ಕೂಡ್ಲಿಕ್ಕೆ ಒಂದು ವ್ಯವಸ್ಥಿತವಾಗಿ ಕೆಲಸವನ್ನ ಮಾಡಿದ್ದಾರೆ. ನೋಡ್ರಿ, ಮಾಧ್ಯಮ ಮಿತ್ರರು ಬಂದಿದ್ದಾರೆ. ಈ ಸಮುದಾಯವನ್ನ ನೋಡಿ ನಾವು ಕೇವಲ 4 ಜನ 5 ಜನ ಇದ್ರಿಗೆ ನಡೆಯಲ್ಲ. ಈ ಎಲ್ಲರೂ ಒಗ್ಗಟ್ಟಾದ್ರಿಗಿನ ಮಾಡಿರ್ತಕ್ಕಂಥ ಅಧ್ಯಕ್ಷರೇ ತಮ್ಮ ಎದುರಿಗಿದ್ದಾರೆ. ಅದೇ ರೀತಿಯಾಗಿ ಪರಮ ಪೂಜ್ಯ ಹಗಲಿರೋ ಎನ್ನದೆ ನಿನ್ನೆ ಬೆಂಗಳೂರಿನಿಂದ ಬಂದು ರಾತ್ರಿ 12:30 1 ಗಂಟೆಗೆ ಬಂದು ಬೆಳಗಿನ ಜಾವನೆ ರೆಡಿಯಾಗಿ ಇಲ್ಲಿ ಬಂದಿದ್ದಾರೆ. ಜೋರಾದ ಚಪ್ಪಾಳೆ ನಮ್ಮ ಯುವಕ ಮಂಡಳಿಗೆ. ಯುವಕರು ಒಗ್ಗಟ್ಟಾದ್ರೆ ಏನಾದ್ರೂ ಮನ್ಸು ಮಾಡ್ಬೋದು. ಅಂದಿನ ದಿನ ಸ್ವಾಮಿ ವಿವೇಕಾನಂದರು ಹೇಳಿದ್ರು,